ಚಟುವಟಿಕೆ 1.2 ಎರಡರಲ್ಲಿರುವಂತಹ ಚಟುವಟಿಕೆ ಮಕ್ಕಳೇ. ಈ ಚಟುವಟಿಕೆ ಪ್ರಕಾರ ನೀವು ಏನ್ ಮಾಡ್ಬೇಕು, 3 ಗಾಜಿನ ಲೋಟಗಳನ್ನು ತೆಗೆದುಕೋಬೇಕು. ಇಲ್ಲ ಅಂತಂದ್ರೆ ಯಾವ ಪ್ಲಾಸ್ಟಿಕ್ ಲೋಟ ತೆಗೆದುಕೊಳ್ಳಿ, ಅವನ್ನಾರು ಕರೆಕ್ಟ್ ಮಾಡ್ಕೊಳ್ರಿ. 3 ಗಾಜಿನ ಲೋಟಗಳು ಅಥವಾ ಪ್ಲಾಸ್ಟಿಕ್ ಲೋಟಗಳನ್ನ 3ನ್ನ ಕರೆಕ್ಟ್ ಮಾಡ್ಕೊಳ್ರಿ. ಒಂದೇ ಅಳತೆಯ 3 ಲೋಟಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದಕ್ಕೆ ಎ ಬಿ ಸಿ ಅಂತ ಹೇಳಿ ಅದಕ್ಕೆ ಲೇಬಲ್ ಮಾಡ್ರಿ. ಅರ್ಥ ಆಯ್ತಾ? ಅದ್ರ ಮೇಲೆ ಗುರುತಿಸಿ ಎ ಬಿ ಸಿ ಅಂತ ಹೇಳಿ. ನೀವು ಒಂದನೇ ಲೋಟಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಇರುತ್ತೆ ನೋಡ್ರಿ, ಕೊಟ್ಟಿಗೆ ಗೊಬ್ಬರ ವೆರಿ ಗುಡ್. ನಿಮ್ಮ ತಿಪ್ಪೆಗಳೆಲ್ಲ ಸಿಗುತ್ತಲ್ಲ ಸಗಣಿ ಗೊಬ್ಬರ, ಆ ಸಗಣಿ ಗೊಬ್ಬರವನ್ನ ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣನ್ನ ಎ ಲೋಟಕ್ಕೆ ಹಾಕಿ, ಎ ಲೋಟಕ್ಕೆ ಹಾಕಿ. ನೆಕ್ಸ್ಟ್ ಬಿ ಲೋಟಕ್ಕೆ ಏನ್ ಮಾಡ್ರಿ, ರಸಗೊಬ್ಬರ ಅಂತ ಅಂದ್ರೆ ಯೂರಿಯಾ ಆಗಿರ್ಬೋದು, ಯೂರಿಯಾ ಮಿಶ್ರಿತ ಗೊಬ್ಬರ. ಈಗೆಲ್ಲ ಬಿತ್ತನೆ ಸಮಯ ಆಗಿರೋದ್ರಿಂದ ಮನೆಗಳಲ್ಲಿ ಇರುತ್ತಲ್ಲ, ಆ ಮಣ್ಣಿಗೆ ಸ್ವಲ್ಪ ಯೂರಿಯಾವನ್ನು ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಸತ್ತೋಗ್ತದೆ. ನಿಮ್ಗೆಲ್ಲ ಗೊತ್ತಿರ್ತಾನೆ, ನೀವು ಇದು ಬಿತ್ತನೆ ಮಾಡುವಾಗ ಅದಕ್ಕೆ ಯಾಕಂದ್ರೆ ಜಾಸ್ತಿ ಗೊಬ್ಬರ, ಅದು ಯೂರಿಯಾ ರಸಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಹೇಳಿ, ಅವು ಸತ್ತೋಗ್ಬಿಡ್ತವು. ಅದಕ್ಕೆ ಒಂದಿಷ್ಟು ಪ್ರಮಾಣ ಅಂತ ಇರ್ತದೆ. ಸ್ವಲ್ಪ ಪ್ರಮಾಣದ ಯೂರಿಯಾ ಮಿಶ್ರಿತ ಮಣ್ಣನ್ನ ಬಿ ಪಾಟಿಗೆ ಹಾಕಿ. ಎ ಪಾಟಿಗೆ ಏನ್ ಹಾಕಿದ್ರಿ, ಅಥವಾ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರಯುಕ್ತ ಮಣ್ಣು, ಸಗಣಿ ಗೊಬ್ಬರಯುಕ್ತ ಮಣ್ಣು, ಮಣ್ಣಿನ ಮಿಶ್ರಣ. ಬಿ ಪಾಟ್ನಾಗ ಏನ್ ಹಾಕ್ತೀರಿ, ಯೂರಿಯಾ ಗೊಬ್ಬರ, ರಾಸಾಯನಿಕ ಮಣ್ಣು, ರಾಸಾಯನಿಕ ಗೊಬ್ಬರ ಅಂತಾನೆ ಹೇಳ್ಬಹುದು. ಯೂರಿಯಾ ಮಿಶ್ರಿತ ಮಣ್ಣು. ನೆಕ್ಸ್ಟ್ ಸಿ ಲೋಟಕ್ಕೆ ಕೇವಲ ಮಣ್ಣು ಹಾಕಿಬಿಟ್ರೆ, ಅದಕ್ಕೆ ಯಾವುದೇ ಗೊಬ್ಬರ ಸಾವಯವ ಅಥವಾ ರಸಗೊಬ್ಬರಗಳನ್ನ ಹಾಕ್ಬೇಡಿ, ಬರೀ ಮಣ್ಣು. ನೀವು ಮಣ್ಣನ್ನ ಒಂದೇ ಮಣ್ಣನ್ನ ತೆಗೆದುಕೊಳ್ಳಿ ಮಕ್ಕಳೇ. ಅಂದ್ರೆ ನೀವು ಹೊಲದ ಮಣ್ಣನ್ನೇ 3ಕ್ಕೂ ಹೊಲದ ಮಣ್ಣನ್ನೇ ತೆಗೆದುಕೊಳ್ಳಿ. ಒಂದು ಲೋಟಕ್ಕೆ ಏನ್ ಮಾಡ್ರಿ, ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣು, ಅಂದ್ರೆ ಸಗಣಿ ಗೊಬ್ಬರ ಹಾಕಿರುವಂತ ಮಣ್ಣು. ಆ ಮಣ್ಣಿಗೆ ಸಗಣಿ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಈ ಒಂದು ಲೋಟಕ್ಕೆ ತುಂಬಿ. ಇನ್ನೊಂದು ಬಿ ಮಾಡ್ರಿ, ರಾಸಾಯನಿಕ ಗೊಬ್ಬರವನ್ನ ಮಿಶ್ರಿತವಾದಂತ ಮಣ್ಣು, ಅಂದ್ರೆ ಯೂರಿಯಾ ಯೂಸಲ್ಲಿ ಸಿಗುತ್ತೆ ನಿಮಗೆ, ಯೂರಿಯಾ ಮಿಶ್ರಿತ ಮಣ್ಣು. ಸಿ ಲೋಟಕ್ಕೆ ಕೇವಲ ಮಣ್ಣು, ಹೊಲದ ಮಣ್ಣನ್ನ ಹಾಕಿ. ನೋಡ್ರಿ, ರಸಗೊಬ್ಬರಗಳನ್ನು ಬಳಸುವಾಗ ಕೈ ಗ್ಲೌಸ್ ಹಾಕೊಳ್ರಿ. ಇಲ್ಲ ಅಂತಂದ್ರೆ ಬಳಸಿದ ಮೇಲೆ ನಿಮ್ ಕೈಯಿಂದ ಹಾಕಿದ ಮೇಲೆ ಸ್ವಚ್ಛವಾಗಿ ಕೈಯಿಂದ ತೊಳ್ಕೋಬೇಕು. ಹಂಗೆ ಊಟ ಮಾಡಿದ್ರೆ ನಿಮ್ ದೇಹದೊಳಗೆ ರಾಸಾಯನಿಕಗಳು ಹೋಗುತ್ತೆ. ಅರ್ಥ ಆಯ್ತಾ? ಈಗ 3 ಲೋಟಗಳನ್ನ ತೆಗೆದುಕೊಂಡು ಅವುಗಳಿಗೆ ಎ ಬಿ ಸಿ ಅಂತ ಹೇಳಿ ಅದಕ್ಕೆ ಮಾರ್ಕ್ ಮಾಡಿ. ಎ ಅಲ್ಲಿ ಸಾವಯವ ಗೊಬ್ಬರಯುಕ್ತ ಮಣ್ಣು, ಬಿ ಅಲ್ಲಿ ರಸಗೊಬ್ಬರಯುಕ್ತ ಮಣ್ಣು, ಸಿ ಅಲ್ಲಿ ಕೇವಲ ಮಣ್ಣನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ಏನ್ ಮಾಡ್ಬೇಕು, ನೀವು ಕಡಲೆಕಾಳು ಇರ್ತಲ್ಲ ಮನೆಗಳಲ್ಲಿ, ಅಥವಾ ಹೆಸರು ಕಾಳುಗಳು ಇರ್ತವೆ, ಯಾವ್ದಾರ ಕಾಳು ತೆಗೆದುಕೊಡ್ತೀವಿ. ಹೆಸರು ಕಾಳು ಆಗಿರ್ಬೋದು, ಶೇಂಗಾ ಕಾಳು ಆಗಿರ್ಬೋದು, ಯಾವ್ದು ಕಡಲೆಕಾಳು ಯಾವ್ದಾರ ತರಬೇಕು. ನೀವು ಪುಟಾಣಿ ಗಿಟಾಣಿ ನಡೆಯಲ್ಲ, ಕಾಳುಗಳನ್ನು ತೆಗೆದುಕೊಳ್ಬೇಕಷ್ಟೇ. ಯಾವ್ದು ಕಡಲೆಕಾಳು ಇಲ್ಲ ಅಂತಂದ್ರೆ ಶೇಂಗಾ ಕಾಳಿಂದ ಹೆಸರು ಕಾಳು ತೆಗೆದುಕೊಳ್ಳಿ. ಮೊಳಕೆ ಬಳಸಿ. ನಿಮಗೆ ಹಿಂದಿನ ಚಟುವಟಿಕೆಯಲ್ಲಿ ಮೊಳಕೆ ಕಾಳು ಮಾಡ್ಕೊಂಡ್ಬಂದಿದ್ರಿ, ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರಿ ನೀವೆಲ್ಲರೂ. ಅದೇ ರೀತಿ ಮೊಳಕೆ ಬಳಸಿ ಏನ್ ಮಾಡ್ಬೇಕು, ಈಗ ಒಂದೇ ಕಡಲೆಕಾಳು ತೆಗೆದುಕೊಳ್ರಿ, ಅದನ್ನ ಮೊಳಕೆ ಬಳಸ್ತಿರಲ್ಲ, ಒಂದೇ ತರನಾದ ಮೊಳಕೆಗಳನ್ನ ಏನ್ ಮಾಡ್ರಿ, ಈ 3 ಪಾಟ್ಗಳಿಗೂ ಇದಕ್ಕೊಂದು 5 ಮೊಳಕೆ ಕಾಳು, ಇದಕ್ಕೊಂದು 5 ಮೊಳಕೆ ಕಾಳು, ಇದಕ್ಕೊಂದು 5 ಮೊಳಕೆ ಕಾಳು ಏನ್ ಮಾಡ್ಬೇಕು, ಇದಕ್ಕೆ ಬಿತ್ತನೆ ಮಾಡಿ. ಅರ್ಥ ಆಯ್ತಾ? 3 ಲೋಟಕ್ಕೂ 5 ಮೊಳಕೆ ಕಾಳನ್ನ ಬಿತ್ತನೆ ಮಾಡಿ. ಅಥವಾ ಕಡಲೆಕಾಳು ಯಾವ್ದು ಕಾಳು ಸ್ವಲ್ಪ ನೆನೆಸಿ ಅವನ್ನ ಉದುರು ಮಣ್ಣಿಗೆ ಇದರಲ್ಲಿ ಹಾಕಿರಿ, ಹಾಗೂ ಮಾಡ್ಬೋದು. ಬಿತ್ತನೆ ಮಾಡ್ತಿರಲಿಲ್ಲ ಹೊಲಗಳಲ್ಲಿ ಉದುರು ಮಣ್ಣು ಮಾಡ್ಕೊಂಡು ಇದರಲ್ಲಿ ಬಿತ್ತನೆ ಮಾಡ್ತಿರಲ್ಲ, 5 ಕಾಳು ಬಿತ್ತನೆ ಮಾಡಿ ಏನ್ ಮಾಡಿ
ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ನೀವು ಮೊಳಕೆ ಕಾಳುಗಳ ಬಿತ್ತನೆ ಮಾಡಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಕಾಳುಗಳನ್ನು ಹಾಕಿ ಬೆಳಿಬಹುದು ಉದುರು ಮಣ್ಣಿಗೆ. ಓಕೆ, ಇದು ನಿಮ್ಮ ಚಟುವಟಿಕೆ. ನಾನು 10 ದಿನಗಳ ನಂತರ ನಾನು ನಿಮ್ಮ ಚಟುವಟಿಕೆಯನ್ನ ನೋಡ್ತೀನಿ. ಚೆನ್ನಾಗಿ ಬೆಳೆಸ್ಕೊಂಡು 3 ಲೋಟಕ್ಕೂ ಸಮ ಪ್ರಮಾಣದ ನೀರನ್ನೇ ಕೊಡಿ ಪ್ರತಿದಿನ. 3 ಲೋಟನು ಒಂದೇ ಜಾಗದಲ್ಲೇ ಇಡಿ, ಅದರಲ್ಲೇ ಸ್ವಲ್ಪ ಸುರಕ್ಷಿತವಾದ ಜಾಗದಲ್ಲೇ ಇಡಿ. ಅರ್ಥ ಆಯ್ತಾ? 10 ದಿನಗಳ ನಂತರ ನಿಮ್ಮ ಪಾಠನ ನೋಡ್ತೀನಿ. ಅರ್ಥ ಆಯ್ತಾ? ಇದು ನಿಮ್ಮ ಚಟುವಟಿಕೆ. ನನ್ನ ಹೆಸರು ಅಮಿತಾ. ನಾನು 8ನೇ ತರಗತಿ ವಿದ್ಯಾರ್ಥಿನಿ. 8 ದಿನಗಳ ಹಿಂದೆ ನಾನು ಕಾಳುಗಳನ್ನು ಹಾಕಿ ಗಿಡಗಳನ್ನು ಬೆಳೆಸಿದ್ದೆ. ಇದು 8 ದಿನಗಳ ಹಿಂದೆ ಬೆಳೆದಿದ್ದು ಬರೀ ಮಣ್ಣಲ್ಲಿ ಬರೀ ಮೊಳಕೆಯಾಗಿದೆ ಮತ್ತು ಯೂರಿಯಾ ಮಿಶ್ರಿತ ಮಣ್ಣಲ್ಲಿ ಬಹಳ ವೇಗವಾಗಿ ಬೆಳೆದಿದೆ ಮತ್ತು ಸಗಣಿ ಗೊಬ್ಬರದಲ್ಲಿ ದಷ್ಟಪುಷ್ಟವಾಗಿ ಬೆಳೆದಿದೆ. ಧನ್ಯವಾದಗಳು. ಓಕೆ ಮಕ್ಕಳೇ, ಇಲ್ಲಿವರೆಗೂ ಅನಿತಾ ಅಕ್ಕಿ ಅವರ ಚಟುವಟಿಕೆಯನ್ನು ಗಮನಿಸಿದ್ರಲ್ಲ ಮಕ್ಕಳೇ? ಅವಳೇನ್ ಮಾಡ್ತಾಳೆ? 3 ಪಾಟಲ್ಲಿ ಮಣ್ಣನ್ನು ಹಾಕಿದಾಳೆ. ಒಂದರಲ್ಲಿ ಕೇವಲ ಮಣ್ಣು, ಒಂದರಲ್ಲಿ ಯೂರಿಯಾ ಮಿಶ್ರಿತ ಮಣ್ಣು, ಇನ್ನೊಂದರಲ್ಲಿ ಸಗಣಿ ಗೊಬ್ಬರವನ್ನು ಹೊಂದಿರೋ ಮಣ್ಣನ್ನ ಹಾಕಿದ್ಲು. ಇದ್ರಲ್ಲಿ ಏನಾಯ್ತು ಮಕ್ಕಳೇ ನೋಡಿ, ಗಮನಿಸಿ. ಅವಳೇನ್ ಹೇಳಿದಾಳೆ? ಯೂರಿಯಾ ಮಿಶ್ರಿತ ಮಣ್ಣಲ್ಲಿ ಬೆಳೆದಿರುವಂತಹ ಹೆಸರು ಕಾಳುಗಳು ವೇಗವಾಗಿ ಬೆಳೆಯೋದನ್ನ ಅವಳು ಗಮನಿಸಿದ್ರಂತೆ. ಗೊತ್ತಾಯ್ತಾ? ನೆಕ್ಸ್ಟ್, ಸಗಣಿ ಗೊಬ್ಬರದಲ್ಲಿ ಬೆಳೆದಿರುವಂತಹ ಹೆಸರು ಕಾಳುಗಳು ದಷ್ಟ ಪುಷ್ಟವಾಗಿ ಬೆಳೆದಿದೆ. ಇದ್ರ ಅರ್ಥ ಏನಾಗ್ತದೆ ಮಕ್ಕಳ? ನಮ್ಗೆ ಇದರಿಂದ ಏನ್ ತಿಳ್ಕೊಂಡಿದ್ರಿ? ರಸಗೊಬ್ಬರಗಳ ರೀತಿನೇ ಸಗಣಿ ಗೊಬ್ಬರನೂ ಸಹ ಬೆಳೆಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುತ್ತೆ ಹಾಗೂ ದಷ್ಟ ಪುಷ್ಟವಾಗಿ ಬೆಳೆಯೋದಕ್ಕೆ ಮಣ್ಣಿಗೆ ಹ್ಯೂಮಸ್ ಅನ್ನ ಇದೇನ್ ಮಾಡುತ್ತೆ? ಒದಗಿಸುತ್ತೆ. ಹಾಗಾಗಿ ಈಗೆಲ್ಲ ನೀವೆಲ್ಲ ಕೇಳ್ತಿದ್ದೀರಲ್ಲ, ಏನೇಳಿ ಸಾವಯವ ಕೃಷಿ. ಸಾವಯವ ಕೃಷಿಗೆ ಈಗ ಪ್ರಸ್ತುತದಲ್ಲಿ ಅತ್ಯಂತ ಹೆಚ್ಚಿನ ಉತ್ತೇಜನ ಕೊಡ್ತಿದ್ದಾರೆ ಮಕ್ಕಳೇ. ಸಾವಯವ ಕೃಷಿಯಿಂದ ಬೆಳೆದಿರುವಂತಹ ತರಕಾರಿಗಳಿಗೆಲ್ಲ ಹೆಚ್ಚಿಗೆ ರೇಟ್ ನಿಮಗೆ ಗೊತ್ತಿದೆಯಾ? ಇಲ್ಲ. ರಸಗೊಬ್ಬರಗಳಿಂದ ಬೆಳೆದಿದ್ದಾರೆ ನೋಡ್ರಿ, ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಹೆಚ್ಚೆಚ್ಚು ಇಳುವರಿಯನ್ನ ಪಡಿತೀವಿ. ಆದ್ರೆ ಹೆಚ್ಚೆಚ್ಚು ರಸಗೊಬ್ಬರಗಳನ್ನು ಹಾಕಿ ಬೆಳೆಯೋದ್ರಿಂದ ಅದರಿಂದ ಬರುವಂತಹ ಬೆಳೆಗಳಿಂದ ನಮಗೆ ಹೆಚ್ಚು ಪೋಷಕಾಂಶಗಳು ದೊರಕ್ತಾ ಇಲ್ಲ. ನಮ್ಮ ದೇಹಕ್ಕೆ ಏನಾಗ್ತಾ ಇದೆ? ರಾಸಾಯನಿಕಗಳು ನಮ್ಮ ದೇಹದೊಳಗೆ ಸೇರ್ಕೊಳ್ತಾ ಇದೆ. ಹಾಗಾಗಿ ಪ್ರಸ್ತುತದಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಸಿ ಬೆಳೆದಿರುವಂತಹ ಬೆಳೆಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಬೆಲೆಗಳನ್ನ ಕೊಟ್ಟು ಖರೀದಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿಯನ್ನ ಅಳವಡಿಸ್ಕೋಬೇಕಾಗುತ್ತೆ. ಅನಿತಾ ಅಕ್ಕಿಯವರಿಗೆಲ್ಲ ಕಲಿಸ್ತೀನಿ. ಮುಂದಿನ ತಯಾರಿ ವೀರೇಶ್ ಬಳ್ಳಾರಿ. ಈಗ ನಾವು 10 ದಿನಗಳ ನಂತರ ನೋಡೋಣ. ಇದು ಬರೇ ಮಣ್ಣಿನಲ್ಲಿ ಹಾಕಿರುವ ಸಸ್ಯ ಮತ್ತು ಇದು ರಾಸಾಯನಿಕದಲ್ಲಿ ಹಾಕಿರುವ ಸಸ್ಯ ಮತ್ತು ಇದು ಸಾವಯವ ಗೊಬ್ಬರದಲ್ಲಿ ಹಾಕಿರುವ ಸಸ್ಯ. ಓಕೆ ವಿದ್ಯಾರ್ಥಿಗಳೇ, ಈಗ ವೀರೇಶ್ ಅವರ ಚಟುವಟಿಕೆಯನ್ನ ಗಮನಿಸಿದ್ರಲ್ಲ? ಇವನ್ ಚಟುವಟಿಕೆಯಲ್ಲಿ ರಸಗೊಬ್ಬರಗಳನ್ನ, ಯೂರಿಯಾ ಯುಕ್ತ ಗೊಬ್ಬರವನ್ನ ಹಾಕಿರುವಂತ ಸಸ್ಯ ಚೆನ್ನಾಗಿ ಬೆಳೆದಿರೋದನ್ನ ಗಮನಿಸಬಹುದಾಗಿದೆ. ಓಕೆ ಮಕ್ಕಳ, ವೀರೇಶ್ ಅಂತೆಲ್ಲ ಚಪ್ಪಾಳೆ ಹಾಕಿ. ನೆಕ್ಸ್ಟ್ ಮುಂದಿನ ಹಂತ ಸೌಮ್ಯ ಅವರಿಂದ. ನನ್ನ ಹೆಸರು ಸೌಮ್ಯ ಗುಂಜಡ್. ನಾನು 8ನೇ ತರಗತಿ ವಿದ್ಯಾರ್ಥಿ. 8 ದಿನಗಳ ಹಿಂದೆ ನಾನು ಒಡೆದ ಪ್ಲಾಸ್ಟಿಕ್ ಪಾಟ್ನಲ್ಲಿ ಜೋಳವನ್ನು ಬಿತ್ತಿದ್ದೆ. ಇದು ಬರೀ ಮಣ್ಣಿನಲ್ಲಿ ಬೆಳೆದ ಜೋಳ. ಇದು ಯೂರಿಯಾ ಮತ್ತು ಸಗಣಿ ಎರಡೂ ಮಿಶ್ರಿತ ಬೆಳೆದಿರುವ ಬೆಳೆ. ಬರೀ ಮಣ್ಣಿನಲ್ಲಿ ಬೆಳವಣಿಗೆ ಕಮ್ಮಿ ಇದೆ. ಯೂರಿಯಾ ಮತ್ತು ಸಗಣಿಯಲ್ಲಿ ಹಾಕಿರುವ ಗೊಬ್ಬರದಿಂದ ಬೆಳೆ ಜಾಸ್ತಿ. ಮಕ್ಕಳೇ, ಇಲ್ಲಿವರೆಗೂ ಸೌಮ್ಯ ಅವರ ಚಟುವಟಿಕೆಯನ್ನ ಗಮನಿಸಿದ್ರಲ್ಲ? ಅವಳು ಏನ್ ಮಾಡ್ತಾಳೆ? 2 ಪಾಟ್ ಹಾಕಿದಾಳೆ. ಒಂದರಲ್ಲಿ ಏನ್ ಮಾಡ್ತಾಳೆ? ಕೇವಲ ಮಣ್ಣನ್ನು ಹಾಕಿದಾಳೆ. ಇನ್ನೊಂದರಲ್ಲಿ ಗೊಬ್ಬರ ಮಿಶ್ರಿತ. ಇವಳು ಇದಕ್ಕೆ 2 ಸ್ವಲ್ಪ ಯೂರಿಯಾ ಮತ್ತು ಕೊಟ್ಟಿಗೆ ಗೊಬ್ಬರ ಎರಡನ್ನೂ ಸಹ ಮಣ್ಣಿಗೆ
ಗಮನಿಸಬಹುದು. ಇಲ್ಲಿ ಹಾಕಿರೋದು ಯಾವುದು? ಜೋಳ. ಜೋಳವನ್ನ ಇಲ್ಲಿ ಬಿತ್ತನೆ ಮಾಡಲಾಗಿತ್ತು. ಇವರ ಚಟುವಟಿಕೆಯೂ ಸಹ ತುಂಬಾ ಚೆನ್ನಾಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ನನ್ನ ಹೆಸರು ನಾನು 8ನೇ ತರಗತಿ ವಿದ್ಯಾರ್ಥಿನಿ. ಇದು ಬರೀ ಮಣ್ಣು. ನಾನು ಹೆಸರು ಕಾಳನ್ನು ಹಾಕಿದ್ದೇನೆ. ಇದು ಯೂರಿಯಾ ಮಿಶ್ರಿತ ಮಣ್ಣು. ಇದು ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣು. ಬರೀ ಮಣ್ಣಿನಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಇದೆ. ಸಗಣಿ ಗೊಬ್ಬರ ಹಾಗೂ ಯೂರಿಯಾ ಗೊಬ್ಬರದಲ್ಲಿ ಮಿಶ್ರಿತ ಜಾಸ್ತಿ ಇದೆ. ಸಸ್ಯಗಳ ವೇಗ ಜಾಸ್ತಿ ಇದೆ. ಬೆಳವಣಿಗೆ ವೇಗ ಜಾಸ್ತಿ ಇದೆ. ಇಲ್ಲಿವರೆಗೂ ಪಾರ್ವತಿಯವರು ತಮ್ಮ ಚಟುವಟಿಕೆಯ ಕುರಿತಾಗಿ ತಿಳಿಸ್ಕೊಟ್ರು. ಇದರ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಕೇವಲ ಮಣ್ಣಲ್ಲಿ ನಾವು ಸಸ್ಯಗಳನ್ನ ಬೆಳೆಸ್ಬೇಕಪ್ಪ ಅಂದ್ರೆ ಅದು ವೇಗ ಕಡಿಮೆ ಆಗಿರುತ್ತೆ. ಅದೇ ಗೊಬ್ಬರಗಳ ಮಿಶ್ರಿತ ಮಣ್ಣಲ್ಲಿ ಸಸ್ಯಗಳ ಬೆಳವಣಿಗೆಯ ವೇಗ ಹೆಚ್ಚಾಗಿರುತ್ತೆ. ಪಾರ್ವತಿಯವರಿಗೆ ಧನ್ಯವಾದಗಳು. ಈಗ ದೀಪಾ ಅವರು ತಮ್ಮ ಚಟುವಟಿಕೆಯ ಕುರಿತಾಗಿ ತಿಳಿಸ್ಕೊಡ್ತಾರೆ. ನನ್ನ ಹೆಸರು ದೀಪಾ. ನಾನು 8ನೇ ತರಗತಿ ವಿದ್ಯಾರ್ಥಿನಿ. ಇದು ಬರೀ ಮಣ್ಣಲ್ಲಿ ಬೆಳವಣಿಗೆ ಕಡಿಮೆ ಇದೆ. ಇದು ಬರೀ ಗೊಬ್ಬರ ಮಿಶ್ರಿತ ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣಲ್ಲಿ ಅಲಸಂದಿ ಕಾಳು ಬೆಳವಣಿಗೆ ಜಾಸ್ತಿ ಇದೆ. ಓಕೆ, ದೀಪಾ ಅವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೂ ನೀವು ಸಾವಯವ ಮತ್ತು ರಸಗೊಬ್ಬರಗಳ ಮಹತ್ವದ ಕುರಿತಾಗಿ ತಿಳ್ಕೊಂಡ್ರಿ ಮಕ್ಕಳೇ. ವ್ಯವಸಾಯದ ಕುರಿತಾಗಿ ಹೆಚ್ಚಿನ ಮಾಹಿತಿ ಹಳ್ಳಿಗಳಲ್ಲೇ ಇರೋದ್ರಿಂದ, ಗ್ರಾಮೀಣ ಪ್ರದೇಶದ ಮಕ್ಕಳಾಗಿರೋದ್ರಿಂದ ನಿಮಗೆ ಕೃಷಿಯ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇಟ್ಕೊಂಡ್ರೆ ಕೃಷಿ ಭೂಮಿಯಲ್ಲಿ ಗೊಬ್ಬರ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಿಮ್ಗೆಲ್ಲ ತಿಳಿತಾ ಇದೆ. ನಾವು ಗೊಬ್ಬರಗಳಲ್ಲಿ ಪ್ರಮುಖವಾಗಿ ಕೃಷಿ ಭೂಮಿಗಳಿಗೆ ಎರಡು ವಿಧವಾದ ಗೊಬ್ಬರಗಳನ್ನು ಹಾಕ್ತೀವಿ. ಒಂದು ರಸಗೊಬ್ಬರಗಳು, ಇನ್ನೊಂದು ಸಾವಯವ ಗೊಬ್ಬರಗಳು ಅಂತ ಹೇಳಿ. ನೀವೇ ಎಷ್ಟೊಂದು ಚಟುವಟಿಕೆಗಳನ್ನ ಮಾಡಿದ್ದೀರಾ. ಇನ್ನ ಕೆಲವೊಬ್ರು ನಾಳೆ ತರ್ತೀವಿ ಅಂದ್ರಿ. ಎಲ್ಲರೂ ಚಟುವಟಿಕೆಗಳನ್ನ ಮಾಡಿ ಗಮನಿಸಿ ನೋಡಿ ಮಕ್ಕಳೇ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಬರೀ ಮಣ್ಣಲ್ಲಿ ಬೆಳೆದಿರುವಂತಹ ಕಾಳುಗಳು ಆಗಿರ್ಬೋದು, ನೀವು ಹಾಕಿರುವಂತಹ ಧಾನ್ಯಗಳು ಹೇಗೆ ಬೆಳೆಯುತ್ತೆ, ಹಾಗೂ ಗೊಬ್ಬರಯುಕ್ತ ಮಣ್ಣಿನಲ್ಲಿ ಬೆಳೆದಿರೋದು. ಅದರಲ್ಲೂ ಸಾವಯವ ಗೊಬ್ಬರ ಯುಕ್ತ ಮಣ್ಣು ಹಾಗೂ ರಸಗೊಬ್ಬರ ಯೂರಿಯಾದಂತಹ ರಸಗೊಬ್ಬರಯುಕ್ತ ಮಣ್ಣಿನಲ್ಲಿ ಯಾವ ರೀತಿಯಾಗಿ ಸಸ್ಯಗಳು ಬೆಳೆಯುತ್ತೆ ಅನ್ನೋದನ್ನ ಗಮನಿಸಿ ನೋಡಿ ಮಕ್ಕಳೇ. ಆಗ ನಿಮ್ಗೆ ತಿಳಿಯುತ್ತೆ ಗೊಬ್ಬರಗಳ ಮಹತ್ವವೇನು ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಇಲ್ಲಿ ರಸಗೊಬ್ಬರಗಳನ್ನ ನಾವು ಹೆಚ್ಚೆಚ್ಚು ಬಳಸೋದ್ರಿಂದ ಮಣ್ಣು ಮಾಲಿನ್ಯ ಆಗ್ತಾ ಇದೆ. ನಮಗೆ ಬೆಳೆಗಳು ಏನೋ ವೇಗವಾಗಿ ಬೆಳೆಯುತ್ತೆ. ರಸಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರಗಳು, ಯೂರಿಯಾ, NPK ಇವೆಲ್ಲ ಹಾಕ್ತಿರಲ್ಲ ನೀವು, ಅವುಗಳಲ್ಲಿ ಮಣ್ಣು ಬೆಳೆಗಳು ವೇಗವಾಗಿ ಏನೋ ಬೆಳೆಯುತ್ತೆ. ಆದ್ರೆ ನಮ್ಮ ಭೂಮಿ ಏನಾಗುತ್ತೆ ಹೇಳಿ, ರಾಸಾಯನಿಕ ಯುಕ್ತ ಆಗುತ್ತೆ. ಬರ್ತಾ 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 ಹೆಚ್ಚೆಚ್ಚು ಗೊಬ್ಬರಗಳನ್ನ ಬಳಸಿ ಆ ಒಂದು ಪೀಳಿಗೆಗೆ ಅಥವಾ ಆ ಒಂದು ವರ್ಷಕ್ಕೆ ನಾವು ಇಳುವರಿಯನ್ನೇನೋ ಹೆಚ್ಚೆಚ್ಚು ಪಡಿಬಹುದು. ಆದ್ರೆ ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಮಣ್ಣು ಬರಡಾಗ್ಬಿಡುತ್ತೆ. ಅಂದ್ರೆ ನಾವು ಬೆಳೆಗಳನ್ನ ಬೆಳೆಯುವಂತಹ ಹೊಲಗಳು ಬರಡಾಗ್ಬಿಡುತ್ತೆ ಮಕ್ಕಳೇ. ಹಾಗಾಗಿ ಆದ್ರೆ ಇದು ಹ್ಯೂಮಸ್ ಅನ್ನ ಒದಗಿಸೋಲ್ಲ. ಇದು ರಸಗೊಬ್ಬರಗಳು ಹ್ಯೂಮಸ್ ಅನ್ನ ಒದಗಿಸೋಲ್ಲ. ಹಾಗಾಗಿ ನಾವು ಇವುಗಳನ್ನ ಕಡಿಮೆ ಬಳಸಬೇಕು. ಸಾವಯವ ಗೊಬ್ಬರ ಇರುತ್ತೆ ನೋಡ್ರಿ, ಕೊಟ್ಟಿಗೆ ಗೊಬ್ಬರ ಸಗಣಿಯಿಂದ ಮಾಡಿರೋದು, ತಿಪ್ಪೆಗಳಿಂದ ತೆಗಿತೀವಲ್ಲ ಆ ಗೊಬ್ಬರನ ನಾವು ಹೆಚ್ಚೆಚ್ಚು ಸಗಣಿ ಗೊಬ್ಬರ ಹಾಕಿದ್ರು ಸಹ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ. ಆದ್ರೆ ಆ ರಸಗೊಬ್ಬರಕ್ಕಿಂತ ಅದರಲ್ಲಿ ಪೋಷಕಾಂಶಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಪರವಾಗಿಲ್ಲ, ಆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ರಾಸಾಯನಿಕ ಮುಕ್ತ ಆಗಿರುತ್ತೆ. ಈ ಸಾವಯವ ಗೊಬ್ಬರಗಳು ಮಣ್ಣಿಗೆ ಏನ್ ಮಾಡುತ್ತೆ, ಹ್ಯೂಮಸ್ ಅನ್ನ ಒದಗಿಸುತ್ತೆ ಮಕ್ಕಳೇ. ಹ್ಯೂಮಸ್ ಅನ್ನ ಒದಗಿಸೋದ್ರಿಂದ ಈ ಎರೆಹುಳು ಇವೆಲ್ಲ ಇರ್ತವೆ ನೋಡಿ, ಬೇರೆ ಬೇರೆ ನಮಗೆ ಮಣ್ಣಿಗೆ ಬೇಕಾಗಿರುವಂತಹ ಕೆಲವಾರು ಜೀವಿಗಳನ್ನ ಕೊಲ್ಲಲ್ಲ ಇದು ಸಾವಯವ ಗೊಬ್ಬರಗಳು. ಓಕೆ, ಆದ್ರೆ ರಸಗೊಬ್ಬರಗಳನ್ನ ಹಾಕಿದ್ರೆ ಅದು ಯಾವ ಜೀವಿ ಇದ್ರೆ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಓಕೆನಾ? ಹಾಗಾಗಿ ನಾವು ನಮ್ಮ ವ್ಯವಸಾಯ ಚಟುವಟಿಕೆಗಳಲ್ಲಿ ಸಾವಯವ ಗೊಬ್ಬರಗಳನ್ನ ಹೆಚ್ಚೆಚ್ಚು ಬಳಸಬೇಕು. ಆದಷ್ಟು ಮಟ್ಟಿಗೆ ರಸಗೊಬ್ಬರಗಳನ್ನ ಬಳಕೆಯನ್ನ ಕಡಿಮೆಗೊಳಿಸಬೇಕು. ಎಂದು ರಸಗೊಬ್ಬರಗಳಿಂದ ಬೆಳೆದಿರುವಂತಹ ಬೆಳೆಗಳನ್ನ ನಾವು ಸೇವನೆ ಮಾಡೋದು ಸಹ ನಮ್ಮ
ದೇಹದೊಳಗೆ ಏನಾಗುತ್ತೆ, ರಸಗೊಬ್ಬರಗಳು ಹೋಗುತ್ತೆ ತಾನೆ. ಅಂದ್ರೆ ರಾಸಾಯನಿಕಗಳು ನಮ್ಮ ದೇಹವನ್ನ ಪ್ರವೇಶಿಸುತ್ತೆ. ಅದರಿಂದ ಹೆಚ್ಚಿನ ಒಂದು ಉಪಯುಕ್ತತೆ ನಮಗೆ ಆಗಲ್ಲ. ಅದೇ ಸಾವಯವ ಗೊಬ್ಬರಗಳಿಂದ ಬೆಳೆದಿರುವಂತಹ ಧಾನ್ಯಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವುಗಳ ಸೇವನೆಯಿಂದ ನಾವು ಹೆಚ್ಚೆಚ್ಚು ಆರೋಗ್ಯವನ್ನ ಬೆಳೆಸ್ಕೊಳ್ತೀವಿ. ಹಾಗಾಗಿ ಎಲ್ಲ ನಿಮ್ಗೆ ಗೊತ್ತಿಲ್ಲ ಮಕ್ಕಳ, ಈಗೆಲ್ಲ ಆರ್ಗ್ಯಾನಿಕ್ ಅಂತ ನೋಡಿ, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ತರಕಾರಿಗಳು. ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಅಂತ ಹೇಳಿ ಅರ್ಥ. ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಅಂತ. ಅಂದ್ರೆ ಸಾವಯವ ಕೃಷಿಯಿಂದ ಬೆಳೆದಿರುವಂತಹ ತರಕಾರಿಗಳಿಗಾಗಿರ್ಬೋದು, ಧಾನ್ಯಗಳಿಗೆ ಈಗ ಅತಿ ಹೆಚ್ಚಿನ ಬೆಲೆ ಇದೆ. ಅತಿ ಹೆಚ್ಚಿನ ಒಂದು ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ ಮಕ್ಕಳು ಆರೋಗ್ಯದ ಹಿತದೃಷ್ಟಿಯಿಂದ. ಹಾಗಾಗಿ ನಾವು ನೀವೆಲ್ಲ ಏನ್ ಮಾಡ್ಬೇಕು, ನಮ್ಮ ಹೊಲಗಳಲ್ಲಿ ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಬೇಕು, ರಸಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಈ ರೀತಿಯಾಗಿ ನಮ್ಮ ಹೊಲಗಳ ಜಮೀನಿನಲ್ಲಿರುವಂತಹ ಮಣ್ಣಿಗೆ ಹ್ಯೂಮಸ್ ಅನ್ನು ಒದಗಿಸೋಣ, ಹಾಗೆ ಅದನ್ನ ರಾಸಾಯನಿಕ ಮುಕ್ತವನ್ನಾಗಿ ಇರಿಸೋಣ. ಅರ್ಥ ಆಯ್ತಾ? ಏನಮ್ಮ ಇದು? ಹೆಸರು ಕಾಳು. ಮೊಳಕೆಯೊಡೆದ ಹೆಸರು ಕಾಳು ತಿನ್ನುವುದರಿಂದ ದೇಹದಲ್ಲಿ ಸಕ್ಕರೆ ಪ್ರಮಾಣವು ಹೆಚ್ಚಾಗುವುದಿಲ್ಲ. ಹೆಸರು ಕಾಳು ತೊಳೆದರೂ ಅದರಲ್ಲಿ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿದೆ. ಮೊಳಕೆಯೊಡೆದ ನಂತರ ಅದರಲ್ಲಿ ಕಂಡುಬರುವ ಕ್ಯಾಲ್ಸಿಯಂ, ಪ್ರೋಟೀನ್, ಕಬ್ಬಿಣ ಮತ್ತು ಕಾರ್ಬೋಹೈಡ್ರೇಟ್, ವಿಟಮಿನ್ಗಳ ಪ್ರಮಾಣವು ದ್ವಿಗುಣಗೊಳ್ಳುತ್ತದೆ. ಧನ್ಯವಾದಗಳು. ವೆರಿ ಗುಡ್ ಅನಿತಾ ಅಕ್ಕಿ. ಯಾವುದಪ್ಪ ಇದು? ಹೆಸರು ಕಾಳು. ಅದ್ರ ಮಹತ್ವ ಹೇಳು. ಇದನ್ನ ದೊಡ್ಡದಾಗಿ ಇದನ್ನ ಕೊಯ್ದು ಈ ಹೆಸರು ಕಾಳಿನಿಂದ ಪಲ್ಯ ಮಾಡ್ಕೊಂತೀವಿ. ಪಲ್ಯ ಮಾಡಿ ಮೇಲೆ ತಿಂದ ಮೇಲೆ ನಮ್ಗೆ ಶಕ್ತಿ ಮತ್ತು ಪೋಷಕಾಂಶ ಸಿಗ್ತೈತೆ. ಎಸ್, ವೆರಿ ಗುಡ್. ಯಾವುದಮ್ಮ ಸಸ್ಯ? ನಾನು ಬೆಳೆಸಿರುವ ಕಾಳು ಹೆಸರು ಕಾಳು. ಈ ಕಾಳನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು. ಇದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಸ್, ವೆರಿ ಗುಡ್. ಯಾವುದಪ್ಪ ಇದು? ಜೋಳ. ಇದ್ರ ಬಗ್ಗೆ ಹೇಳು. ಇದು ದೊಡ್ಡವಾಗಿನ ಮ್ಯಾಗ ಕೊಯ್ಲು ಮಾಡಿ ರೊಟ್ಟಿ ಮಾಡಿ ತಿನ್ಬೋದು. ಎಸ್, ವೆರಿ ಗುಡ್. ಯಾವುದಮ್ಮ? ಕಡಲೆಕಾಳ. ಇದನ್ನ ಎದಕ್ಕೆ ಬಳಸ್ತೀರಾ? ಇದನ್ನ ಪಲ್ಯ ಮಾಡಿ ತಿನ್ಬೋದ್ರಿ, ಆರೋಗ್ಯಕ್ಕೆ ಒಳ್ಳೆಯದು. ಎಸ್, ಗುಡ್. ನೀನೇನು ಹಾಕಿದ್ಯಪ್ಪ? ಗೋಧಿ ಹಾಕಿದ್ಯಾ? ಅದ್ರ ಉಪಯೋಗ ಏನು? ಚಪಾತಿ ಮಾಡ್ಬೋದಾ? ಒಂದು ನಿಮಿಷ. ಎಸ್, ಗುಡ್. ಯಾವ ಕಾಳಮ್ಮ ಇದು? ಶೇಂಗಾ ಕಾಳು. ಏನು ಮಾಡಿಸಿದ್ಯಾ? ಮೊಳಕೆ ಹೊಡಿಸಿದ್ಯಾ? ಹಾಂ, ಹೇಳಪ್ಪ. ನೀರಿನಲ್ಲಿ ನೆನೆಸಿ ಮೊಳಕೆ ಹೊಡಿಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ವೆರಿ ಗುಡ್. ಓಕೆ, ಫೈನ್. ಎಲ್ಲರಿಗೂ ಒಂದೊಂದು ಕೊಡ್ತೀನಿ. ಗೋ ನೆಕ್ಸ್ಟ್. ಯಾವುದಪ್ಪ ಇದು? ಮಡಿಕೆ ಕಾಳು. ಹಾಂ, ಇದ್ರ ಮಹತ್ವ ಏನು? ಇದು ದೊಡ್ಡದಾಗಿ ಮೇಲೆ ನಾ ಇದನ್ನ ಕೊಯ್ದು ಆಹಾರಕ್ಕಾಗಿ ಇದನ್ನ ಪಲ್ಯವನ್ನು ಮಾಡುತ್ತೇನೆ. ಎಸ್, ಫೈನ್. ಇದನ್ನ ತಿನ್ನೋದ್ರಿಂದ ನಮಗೆ ಶಕ್ತಿ ಹಾಗೂ ಆರೋಗ್ಯವಂತರಾಗಿರ್ತೇವೆ. ಎಸ್, ಗುಡ್. ನೆಕ್ಸ್ಟ್. ಯಾವುದಮ್ಮ? ಹಲಸಂದಿ. ಹೆಸರು ಕಾಳು.
ಯಾವುದಪ್ಪ? ಹೆಸರು ಕಾಳು. ಎಸ್ ಗುಡ್. ಇದನ್ನು ತಿನ್ನುವುದರಿಂದ ದೇಹದಲ್ಲಿರುವ ಪೋಷಕಾಂಶಗಳು ಹೆಚ್ಚಾಗುತ್ತವೆ. ಎಸ್ ಗುಡ್. ನೆಕ್ಸ್ಟ್ ಯಾವುದಮ್ಮ? ಜೋಳ. ಇದು ಜೋಳವನ್ನು ಜೋಳ ತಲೆ ಬಿಟ್ಟಾಗ ಕುಚ್ಚಿಕೊಂಡು ತಿನ್ನುವುದು ತುಂಬ ಒಳ್ಳೆಯದು. ನೆಕ್ಸ್ಟ್ ಜೋಳ ರೀ. ಇದರಲ್ಲಿ ದೊಡ್ಡದಾಗಿ ಇದು ಆಹಾರಕ್ಕಾಗಿ ಪಲ್ಯವನ್ನು ಮಾಡುತ್ತೇನೆ. ಇದನ್ನು ತಿನ್ನುವುದರಿಂದ ನಮಗೆ ಶಕ್ತಿ ಹಾಗೂ ಪೋಷಕಾಂಶಗಳು, ವಿಟಮಿನ್ಗಳು ಮತ್ತು ಪ್ರೋಟೀನ್ ಅವು ಬರುತ್ತವೆ. ನೆಕ್ಸ್ಟ್ ಯಾವುದಪ್ಪ ಇದು? ಹಾಂ ಗೋಧಿ. ಹಾಂ ಹೇಳಪ್ಪ. ಗೋಧಿಯನ್ನು ಮುಂದೆ ಕೊಯ್ದು ಮಾಡಿ ಚಪಾತಿ ಮಾಡಬಹುದು. ಎಸ್. ಹಾಂ ನೆಕ್ಸ್ಟ್ ಏನು ಹಾಕಿದೆಯಮ್ಮ? ಮೆಕ್ಕೆಜೋಳ. ಇದು ಮೆಕ್ಕೆಜೋಳ. ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಬಿತ್ತಿದ್ದಾರೆ. ನಾನು ಮೆಕ್ಕೆಜೋಳ. ಎಸ್ ಗುಡ್. ನೆಕ್ಸ್ಟ್ ಬನ್ನಿ. ಇದರ ಹೆಸರು ಕಾಳಿನ ಗಿಡ. ಇದನ್ನು ಪಲ್ಯ ಮಾಡಿ ಬಳಸುತ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಸ್. ನೆಕ್ಸ್ಟ್ ಯಾವುದಮ್ಮ ಇದು? ಹೆಸರು ಕಾಳು. ಇದು ದೊಡ್ಡದಾದ ಮೇಲೆ ಕೊಯ್ದು ಪಲ್ಯವನ್ನು ಮಾಡಿಕೊಂಡು ತಿನ್ನಲು ಬರುತ್ತದೆ. ಓಕೆ. ನೆಕ್ಸ್ಟ್ ಯಾವುದಮ್ಮ? ಜೋಳ. ಆಯ್ತಲ್ಲ. ಮುಂದೆ ಕೇಳಿ. Yes, all of you, very good students. ಎಸ್, ಇದನ್ನೆಲ್ಲ ಚೆನ್ನಾಗಿ ಬೆಳೆಸಿ ಮುಂದೆ ಅದರಲ್ಲಿ ಬಿಟ್ಟಿರೋ ಕಾಳುಗಳನ್ನು ತಂದು ನಮಗೆ ಕೊಟ್ಟು ನಮ್ಮ ಶಾಲೆಗೆ ಕೊಟ್ಟು ಬಿಸಿ ಊಟದಲ್ಲಿ ಸಾಂಬಾರಿಗೆ ಹಾಕೋಣ. ಓಕೆ, ಡನ್. ಓಕೆ ಮಕ್ಕಳೇ, ನಿಮಗೆ ಈಗ ಒಂದು ಚಟುವಟಿಕೆ. ನಿಮ್ಮ ಪುಸ್ತಕದಲ್ಲಿ 11ನೇ ಪ್ರಶ್ನೆ ಇದೆ ನೋಡ್ರಿ. ಆ ಪ್ರಶ್ನೆ ಒಂದು ಚಟುವಟಿಕೆ. ಅವಳು ಪ್ರಶ್ನೆ ಕೇಳ್ತಾಳೆ, ನೀವು ಈಗಾಗಲೇ ಪಾಠ ಆಗಿದೆ ಇದು, ನೀವು ಉತ್ತರ ಹೇಳಬೇಕಾಯ್ತಾ? ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. 1. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ. ಕೈ ಎತ್ತಬೇಕು, ನಾ ಹೇಳಿದಾರೆ ಹೇಳಬೇಕು. ಖಾರಿಫ್ ಬೆಳೆ. ಹಾಂ, ಎಸ್. ನೀವು ಖಾರಿಫ್ ಬೆಳೆಯನ್ನು ಖಾರಿಫ್ ಅಂತ ಉತ್ತರ ಬರ್ಕೊಳ್ರಿ. ಹಾಗೆ ನಿಮ್ಮ ಸುಳಿಹುಗಳು ನಿಮ್ಮ ಪುಸ್ತಕದಲ್ಲಿದೆ ನೋಡ್ರಿ. ಇದು ಪದ ಬಂದದ್ದು, ಅದರಲ್ಲಿ ಹಿಂಗೆ ಮಾರ್ಕ್ ಮಾಡಬೇಕು. ಎಲ್ಲಿ ಖಾರಿಫ್ ಇದೆ ಹುಡುಕಿ. ಓಕೆ, 2ನೇ ಪ್ರಶ್ನೆ ಓದಮ್ಮ. 2. ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ. ಹಾಂ, ಆ ಕಡೆ ಲಾಸ್ಟ್ ಇದನ್ನು ಹೇಳಪ್ಪ, ಮೂಲ. ಹಾಂ, ಮಣ್ಣನ್ನು ಹದಗೊಳಿಸುವಿಕೆ. ಗುಡ್, ಸಿಟ್ ಡೌನ್. ನೆಕ್ಸ್ಟ್ 3ನೇದು ಹೇಳಮ್ಮ. 3. ಈ ಜೀವಿಯು ರೈತನ ಮಿತ್ರ. ನೀನು ಹೇಳಪ್ಪ. ವೆರಿ ಗುಡ್, ಸಿಟ್ ಡೌನ್. 4. ಮಣ್ಣನ್ನು ಮಣ್ಣ ಮಾಡಲು ಬಳಸುವ ಉಪಕರಣ. ಯಾರು ಹೇಳ್ತೀರಾ? ನೀನು ಹೇಳಪ್ಪ. ಲೆವೆಲರ್. ವೆರಿ ಗುಡ್. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ. ಯಾರು ಹೇಳ್ತೀರಾ? ಹಾಂ, ನೀನಮ್ಮ. ಕೂರಿಗೆ. ಗುಡ್, ಸಿಟ್ ಡೌನ್. 6. ಇದೊಂದು ರಸಗೊಬ್ಬರ. ನೈಟ್ರೋಜನ್ ಯುಕ್ತ ಗೊಬ್ಬರಗಳು. 7. ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ. ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ. ಯಶೋಧ ಹೇಳಮ್ಮ. ರೈಸೋಬಿಯಂ ಬ್ಯಾಕ್ಟೀರಿಯಾ. ಸಿಟ್ ಡೌನ್. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು. ಎಸ್, ನೋಡ್ರಿ, ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಒದಗಿಸುವ ಪದ್ಧತಿ. ನೀನು ಹೇಳಪ್ಪ. ನೀರಾವರಿ. ಗುಡ್, ಸಿಟ್ ಡೌನ್. ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ. ಕಾಫಿ ತೋಟಕ್ಕೆ ಉಪಯುಕ್ತವಾದ ನೀರಾವರಿ ವಿಧಾನ. ನೀ ಹೇಳಮ್ಮ ಹೇಮ. ತುಂತುರು ವಿಧಾನ. ನೀರಾವರಿಯಲ್ಲಿ ಎಷ್ಟು ವಿಧ ಇದೆ? ಯಾವ್ಯಾವ ಗೊತ್ತಾ? ಹೇಳಮ್ಮ ಪಾರ್ವತಿ. ನೀರಾವರಿಯಲ್ಲಿ ಎಷ್ಟು ವಿಧ ಇದೆ? ಹೇಳಪ್ಪ ವೀರೇಶ. ಹಾಂ ಹಾಂ, ಯಾವ್ಯಾವಪ್ಪ?
ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ, ಇನ್ನೊಂದು ಕಾಲುವೆ ನೀರಾವರಿ ಅಂತ ಹೇಳಿ ನೀರನ್ನ ಹಾಗೆ ಹಾಯಿಸ್ತಿರ್ತಾರೆ ನೋಡ್ರಿ ಕಾಲುವೆಗಳ ಮುಖಾಂತರ. ಆದರೆ ಅದು ಹೆಚ್ಚಿನ ನೀರಿನ ವ್ಯಯವನ್ನು ಮಾಡುತ್ತೆ. ಈ ಹನಿ ನೀರಾವರಿ ತುಂತುರು ನೀರಾವರಿಯಿಂದ ನೀರಿನ ವ್ಯಯ ಆಗೋದು ತಪ್ಪುತ್ತೆ ಮಕ್ಕಳೇ. ಮುಂದೆ ಹೋದಮ್ಮ. ಮತ್ತು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು. ಹಾಂ ಹೇಳಮ್ಮ. ಕಳೆಗಳು. ಕಳೆಗಳು. ಜಮೀನಿನಲ್ಲಿ ಅನಪೇಕ್ಷಿತ ಸಸ್ಯಗಳು ಬೆಳೆಯೋದಕ್ಕೆ ಏನಂತ ಕರಿತೀವಿ? ಕಳೆಗಳು. 11 ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ. ಪಕ್ವವಾದ ನಂತರ ಹೇಳಪ್ಪ ಸಚಿನ. ಕೊಯ್ಲು. ವೆರಿ ಗುಡ್. ಸಿಡೌನ್. ನಾವು ಯಾವುದೇ ಒಂದು ಇಳುವರಿ ಬಂದ ಮೇಲೆ ಪಕ್ವ ಆಯಿತು ಅಂದರೆ ಅದನ್ನು ನಾವೇನು ಮಾಡ್ತೀವಿ? ಕೊಯ್ಲು ಮಾಡ್ತೀವಿ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವುದು? ಹುಲ್ಲುಗಳಿಂದ. ನೀನು ಹೇಳಪ್ಪ. ಒಕ್ಕಣೆ. ಒಕ್ಕಣೆ. ಒಕ್ಕಲು ಅಂತ ಹೇಳ್ತೀವಿ ನೋಡ್ರಿ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ. ಶಾಯಿದ ಹೇಳಮ್ಮ. ಯಾವುದಮ್ಮ? ಅಗಳು. ಸಿಡೌನ್. ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ. ನೀನು ಹೇಳಪ್ಪ. ಅಲ್ಲ, ಮಣ್ಣಿಗೆ ಪೋಷಕಾಂಶಗಳನ್ನು ಮರುಭರ್ತಿ ಮಾಡೋದು. ಹೇಳಮ್ಮ. ಬೆಳೆ ಸರದಿ. ಸಿಡೌನ್. ಗುಡ್. ಸಿಡೌನ್. ನೆಕ್ಸ್ಟ್. ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸುವ ಬಳಸುವ ಸರಳ ಉಪಕರಣ. ಯಾವ ಒಂದು ಉಪಕರಣವನ್ನು ಬಳಸ್ತೀವಿ? ಲಾಸ್ಟ್ ಹೇಳಮ್ಮ. ಎಡೆಕುಂಟೆಯನ್ನು ಬಳಸಿ ನೀವೇನು ಮಾಡ್ತೀರಿ? ಮಣ್ಣನ್ನು ಸಡಿಲಗೊಳಿಸ್ತೀರಿ. ಈಗ ಮಕ್ಕಳೇ, ಯಾರು ಈಗೆಲ್ಲ ಆನ್ಸರ್ ಹೇಳಿದ್ರಲ್ಲ 15, ಆ 15 ನಿಮ್ಮ ಪುಸ್ತಕದ ಒಂದು ಮಾಯಾಪೆಟ್ಟಿಗೆಯಲ್ಲಿ ಇದೆ. ಆ ಸುಳುಹುಗಳನ್ನು ನೀವು ಹುಡುಕಿ ಆ ಉತ್ತರಗಳನ್ನು ಈ ರೀತಿ ರೌಂಡ್ ಮಾಡಬೇಕು. ಈಗ ಎಲ್ಲ 15 ಈಗ ನಿಮಗೆ ಟೈಮ್ ಕೊಡ್ತೀವಿ. ಎಲ್ಲ ಅದಕ್ಕೆ ಹುಡುಕಿ ನಿಮಗೆ 5 ನಿಮಿಷ ಸಮಯ ಕಾಲಾವಕಾಶ ಇದೆ. ಆ 15 ಹುಡುಕಿ ಯಾರು ಫಸ್ಟ್ ಆಗುತ್ತಾ 5 ನಿಮಿಷ ಬಿಟ್ಟು ಆದಮೇಲೆ ಕೈ ಎತ್ತಿರಿ. 15 ಹುಡುಕಿ. ಎಲ್ಲ ಬರೀರಿ, ಪುಸ್ತಕದಲ್ಲಿ ಹಾಕಿ. 15 ಹುಡುಕಿ. ಆ ಸುಳಿಹುಗಳನ್ನು ಬಳಸ್ಕೊಂಡು 15 ಉತ್ತರಗಳನ್ನು ಆ ಮಾಯಾಪೆಟ್ಟಿಗೆಯಲ್ಲಿ ಹುಡುಕಿ. ಬರೀಯಮ್ಮ. ಹಾಕಿ, ಹುಡುಕಿ. ನೋಡಿ, ಉತ್ತರಗಳನ್ನು ಹುಡುಕಿ. 15 ಉತ್ತರಗಳು ಆ ಒಂದು ಮಾಯಾಪಟ್ಟಿಗೆಯಲ್ಲಿ ಅಡಗಿದೆ. ಮಾಯಾ ಪದಗಳನ್ನು ಹುಡುಕಿ. ಹಾಕಿ. ಏನು ಮಾಡ್ತಿದ್ದೀಯಪ್ಪ? ಹುಡುಕು. ಸಿಗ್ತಾ ಇದೆಯವ? ಹುಡುಕಿ ಉತ್ತರಗಳನ್ನು ಹುಡುಕಿ. 15 ಉತ್ತರಗಳು ಅದರಲ್ಲಿದೆ, ಹುಡುಕಿ. ಕಾವ್ಯಾಂಜಲಿ ಹುಡುಕ್ತಿದೀಯನಮ್ಮ? ಎಷ್ಟಾಗಿದೆ ನೋಡು? 15. ಹುಡುಕ್ತಾ ಇದ್ದೀರಾ ಉತ್ತರಗಳನ್ನು? 15 ಆಗಿರೋರು, ಈಗ 15 ಆಗಿರೋರು ಕೈ ಎತ್ತಿ. ನಾನೀಗ ನಿಮ್ಮ ಪುಸ್ತಕಗಳನ್ನು ನೋಡ್ತೀನಿ. ಕಾವ್ಯಾಂಜಲಿ 15 ಆಗಿದೆಯಾ? ಗುಡ್, ವೆರಿ ಗುಡ್. ಮತ್ತೆ ಅರ್ಥ ಆಗಿದೆ? ಗುಡ್. ಹೇಮಾಲ ಏನಮ್ಮ ಹೆಸರು? ಕಾವೇರಿ. ನೆಕ್ಸ್ಟ್. ಮತ್ತೆ ಯಾರ್ದಾಗಿದೆ?
ಎಸ್ ಗುಡ್ ಗುಡ್. ಮತ್ತಾರ್ದಾಗಿದೆ? ಎಸ್ ಗುಡ್. ಎಸ್ ಗುಡ್. ಎಸ್ ಗುಡ್. ಎಸ್ ಗುಡ್. ವೀರೇಶ್ ಬಳ್ಳಾರಿ ಇದೆಲ್ಲ ಇದು ಗುಡ್. ವೆರಿ ಗುಡ್. 15 ಹುಡುಕಿದ್ದೀರಾ ಪದಗಳು. ಎಸ್ ಫೈನ್. ಎಸ್ ಗುಡ್. ಹುಡುಕಪ್ಪ, ಉಳಿದುವೆಲ್ಲ ಹುಡುಕು. ಎಸ್. ಎಸ್ 15 ಹುಡುಕಿದೆಯಾ? ಗುಡ್. ಎಸ್ ಫೈನ್ ಗುಡ್. ಎಸ್ ಫೈನ್. ಎಲ್ಲರೂ ಒಂದ್ಸರಿ ಯಾರ್ಯಾರ್ದಾಗಿದೆ 15 ಸಹ ಪದಗಳನ್ನು ಹುಡುಕಿರೋರು? ಎಸ್ ವೆರಿ ಗುಡ್ ಸ್ಟೂಡೆಂಟ್ಸ್. ಹ್ಯಾಂಡ್ಸ್ ಡೌನ್. ಓಕೆ, ಎಲ್ರಿಗೂ ಒಂದು ಚಪ್ಪಾಳೆ ಹಾಕಿ. ಎಸ್, ಎಲ್ಲರೂ ಈ ಚಟುವಟಿಕೆಯಲ್ಲಿ ಉತ್ತಮವಾಗಿ ಭಾಗವಹಿಸಿದ್ದೀರಾ. ಅಡಗಿರುವಂತಹ 15 ಉತ್ತರಗಳನ್ನು ಸಹ ಹುಡುಕಿದ್ದೀರಾ. ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ಇಲ್ಲಿ ನನ್ನ ಹತ್ರ ಬಂದು ಕೇಳಿ, ಹುಡುಕೊಡ್ತೀನಿ ಆಯಿತಾ? ಓಕೆ, ಈ ಚಟುವಟಿಕೆಯನ್ನು ಎಲ್ಲ ನೋಟ್ಸಲ್ಲಿ ಬರೀಬೇಕು. ಎಸ್ ವೆರಿ ಗುಡ್ ಸ್ಟೂಡೆಂಟ್ಸ್.